ಮೊಬೈಲ್ ಫೋನ್ ಕೇವಲ ಮಾತನಾಡುವುದಕ್ಕೆ ಮಾತ್ರವಲ್ಲ, ಅಥವಾ ಒಂದಿಷ್ಟು ಚಿತ್ರ ತೆಗೆಯಲಿಕ್ಕೆ, ಮೆಸೇಜ್ ಮಾಡಲಿಕ್ಕೆ, ಆಟ ಆಡಲಿಕ್ಕೆ ಮಾತ್ರ ಇರುವ ಸಾಧನವಲ್ಲ. ಅದು ಆತ್ಮರಕ್ಷಣೆಗೆ ಒಂದು ಉಪಯುಕ್ತ ಉಪಕರಣವಾಗಿಯೂ ಉಪಯೋಗಿಸಲ್ಪಡಬಹುದು. ಪ್ರತಿಯೊಬ್ಬ ಮಹಿಳೆಯು ಸುಲಭವಾಗಿ ಉಪಯೋಗಿಸಬಹುದಾದಂತಹ ಒಂದು ಮೊಬೈಲ್ ಫೋನನ್ನು ತನ್ನೊಂದಿಗೆ ಸದಾ ಇಟ್ಟುಕೊಳ್ಳುವುದು ಒಳ್ಳೆಯದು. ಅದರ ಅರ್ಥ ಸದಾ ಮಾತಿನಲ್ಲಿ ಕಾಲ ಕಳೆದು ಮೈಮರೆತು ಅಪಾಯಕ್ಕೀಡಾಗಿ ಎಂದಲ್ಲ. ನಿಮಗೆ ಯಾವುದೇ ಪರಿಸ್ಥಿತಿಯಲ್ಲೂ ಆತಂಕ ಎದುರಾದರೆ ಅಥವಾ ಅಪಾಯದ ಸನ್ನಿವೇಶ ಒದಗಿ ಬಂದರೆ ತಕ್ಷಣ ನಿಮ್ಮ ಮೊಬೈಲ್ ಫೋನನ್ನು ಬಳಸಿ. ಕೆಲವು ನಿಮಗೆ ಮುಖ್ಯವಾಗಿರುವಂತಹ ಸಂಖ್ಯೆಗಳನ್ನು ಸುಲಭ ಡಯಲ್ ಮಾಡುವಂತೆ ಸೇವ್ ಮಾಡಿ ಇಟ್ಟುಕೊಳ್ಳಿ. ನೀವು ಹೊರಗೆ ಹೋಗುವಾಗ ನಿಮ್ಮ ಆರೋಗ್ಯದಲ್ಲೇ ವ್ಯತ್ಯಾಸವಾಗಬಹುದು, ಇಲ್ಲ ಅಪಘಾತವೇ ಆಗಬಹುದು, ಇಲ್ಲ ಹಣ ಕಳೆದುಕೊಂಡು ಎಲ್ಲಾದರೂ ಕಂಗಾಲಾಗಬಹುದು, ಇಲ್ಲ ಯಾರಾದರೂ ನಿಮ್ಮೊಂದಿಗೆ ಅನುಚಿತವಾಗಿ ವರ್ತಿಸಬಹುದು. ಆಗೆಲ್ಲ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಆಪ್ತರಿಗೆ ಕರೆ ಮಾಡಿ ಅವರಿಗೆ ವಿಚಾರವನ್ನು ತಿಳಿಸಿ. ನೀವು ಯಾವುದೇ ಒಂದು ಜಾಗಕ್ಕೆ ಹೋದರೂ ಆ ಜಾಗದ ವಿಳಾಸವನ್ನು ತಿಳಿದುಕೊಳ್ಳಿ. ನಿಮಗೇನೇ ಅನಿರೀಕ್ಷಿತ ಪರಿಸ್ಥಿತಿ ಎದುರಾದರೂ ನೀವು ನಿಮ್ಮ ಆಪ್ತರಿಗೆ ಆ ವಿಷಯವನ್ನು ಮತ್ತು ಆ ಪರಿಸ್ಥಿತಿಯನ್ನು ನಿಖರವಾಗಿ ತಿಳಿಸಬಹುದು. ನಿಮ್ಮ ಜೊತೆಯಲ್ಲಿ ಯಾರಾದರೂ ಅನುಚಿತವಾಗಿ ವರ್ತಿಸಿದರೆ ನೀವು ಅವರ ಫೋಟೋವನ್ನು ಕೂಡ ತೆಗೆದುಕೊಳ್ಳಬಹುದು. ಮೊಬೈಲ್ ಫೋನ್ ಎಷ್ಟು ಉಪಯುಕ್ತವೋ ವಿಪರೀತ ಮಾತಿನ ಚಟದಿಂದಾಗಿ ಅದು ಅಪಾಯಕಾರಿಯಾಗಿಯೂ ಪರಿಣಮಿಸುತ್ತದೆ. ಏಕೆಂದರೆ ದಾರಿಯಲ್ಲಿ ಮೈಮರೆತು ಮಾತನಾಡುತ್ತಾ ತಿರುಗಾಡುತ್ತಿದ್ದರೆ ಒಬ್ಬ ಸರಗಳ್ಳನಿಂದ ಹಿಡಿದು ಅಡ್ಡಾದಿಡ್ಡಿ ಗಾಡಿ ಚಲಾಯಿಸುವ ವ್ಯಕ್ತಿಯವರೆಗೆ ಎಲ್ಲರಿಂದಲೂ ತೊಂದರೆಗೀಡಾಗಬಹುದು. ಮತ್ತು ಸರಿಯಾಗಿ ದಾರಿ ನೋಡಿ ನಡೆಯದಿರುವುದರಿಂದ ಹಳ್ಳ ದಿಣ್ಣೆಗಳಲ್ಲಿ ಕಾಲು ಜಾರಿ ಬಿದ್ದು ದೈಹಿಕವಾಗಿಯೂ ಘಾಸಿಯನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಈ ಅತ್ಯಂತ ಉಪಯೋಗಕಾರಿ ಮೊಬೈಲ್ ಫೋನನ್ನು ಸರಿಯಾಗಿ ಉಪಯೋಗಿಸಿದರೆ ಅದರಿಂದ ಹೆಚ್ಚಿನ ಪ್ರಯೋಜನ ಪಡೆದಂತಾಗುತ್ತದೆ. ಹಾಗೆ ಹೇಳಬೇಕೆಂದರೆ ಒಂದು ಮೊಬೈಲ್ ಫೋನ್ ಒಬ್ಬ ಮಹಿಳೆಯ ಕ್ಲೋಸ್ ಫ್ರೆಂಡ್ ಎಂದೇ ಹೇಳಬಹುದು.